ಲೈ ಜಯಮ್ಮ, ನಮ್ ಸೀನಪ್ಪ ನೋಡಿರೆ ಏನಾರ ಒಂದ್ ಮಾಡ್ಕೊಂಡ್ ಕಣಪ್ಪ ಮನೆ ಕಡಿಕೆ ಎಲ್ಲ ಹೋಗಲ್ಲ ಕೆಲ್ಸಕ್ಕೆ ಅದು ಇದು ಅಂತಿದ್ದ. ಏನಾರ ಮಾತಾಡೇನು ನಿಂತವ. ಸುಮ್ನೆ ತಾಗಿ ನನಗೂ ವಯಸ್ಸಾಗ್ತಾ ಭಾರಿ ಹಿಂಸೆ ಆಗ್ತಿದ್ ಕಣಿ. ಈ ಮನೆ ಜವಾಬ್ದಾರಿ ಎಲ್ಲ ಸುಮ್ನೆ ಅವನಿಗೆ ವಹಿಸ್ಬಿಡಾಕತ್ತಾಗಿ ನಾನು ಎಷ್ಟಂತ ಪರದಾಡನೆ ಒಬ್ನೇ. ಈ ವಯಸ್ಸಾದ್ರೂ ನಾನು ಮನೆ ಖರ್ಚು, ಜವಾಬ್ದಾರಿಗಳು, ಹಣಕಾಸಿಂದು ಎಲ್ಲ ನೋಡ್ಕೊಂಡ್ ನನ್ಗೂ ಜೀವನ ಸಾಕಾಗೋಯ್ತು. ಸುಮ್ನಿರತ್ತಾಗಿ ಅವೆಲ್ಲ ಟೆನ್ಷನ್ ಹಾಕೊಂಡು ಸುಮ್ನೆ BP ಶುಗರ್ ಬರ್ಸ್ಕೊಳಕ್ಕಿಂತ ಸುಮ್ನೆ ಸೀನಪ್ಪ ಕುಂಡ್ಸ್ಕೊಂಬಿಟ್ಟು ಎಲ್ಲ ಮಾತಾಡಿ ಏನೇ ಇದ್ರು ವ್ಯವಹಾರ ಎಲ್ಲ ಇವತ್ತಿಂದ ನಿಂದೆ ಕಣಪ್ಪ ಮನೇಲಿ. ಈ ತರ ಐತೆ, ಇಷ್ಟು ದುಡ್ಡು ಇಟ್ಟಿದ್ದೀನಿ, ಇವೆಲ್ಲ ಮಾಡ್ಕೊಂಡು ಹೋಗುವತ್ತಾಗಿ ಅಂತ ಹೇಳಿ ಸುಮ್ನೆ ಅವನಿಗೆ ವಹಿಸ್ಬಿಡೋಣ ಅಂದ್ಕೊಂಡಿ ಕಣೆ. ನೀನೇನಂತ ಇದಕ್ಕೆ? ಅಯ್ಯೋ ಅದ್ರಾಗ ನಾನು ಇನ್ನೇನಣ ಅಂತ. ನೀನುಂಟು ನಿನ್ನ ಮಗ ಉಂಟು. ಹೆಂಗ ಅತ್ತಾಗ ಅವನು ಒಂಚೂರು ಎಣ್ಣೆ ಗಿಣ್ಣೆ ಕುಡಿಯೋದೆಲ್ಲ ಬಿಟ್ಟು ಮನೆ ಜವಾಬ್ದಾರಿ ತಗೊಂಡು ಈಗ ಹೆಂಗ ಕೆಲಸ ಮಾಡ್ಕೊಂಡು ಈಗ ನೆಮ್ಮದಿಯಾಗಿದ್ದಾನೆ ಅಚ್ಚೇಟಾಗಿ. ಅಂತದ್ರಲ್ಲಿ ನಾವು ಈಗ ಸುಮ್ನೆ ಕೈ ಬಿಟ್ರೆ ಆಗಲ್ಲ. ಅವ್ನು ಹೇಳ್ತಾನ ಅದನ್ನೊಂಚೂರು ಮಾಡ್ಕೊಟ್ಬಿಟ್ಟು ಏನಿದ್ರು ಮನೆ ಜವಾಬ್ದಾರಿ ಮನೆ ವ್ಯವಹಾರವೆಲ್ಲ ಸುಮ್ನೆ ಅವನ್ಗೆ ವಹಿಸ್ಬಿಟ್ರೆ ಒಳ್ಳೇದ್ ಅನ್ಕೊಂತೀನಿ ಗಣಪ. ನೀನ್ಗೂ ವಯಸ್ಸಾಗ್ತಾ ಎಷ್ಟ್ ದಿನ ಅಂತ ಇದ್ ಮಾಡ್ಕೊಂಡು ಆಡ್ತೀಯಾಳು. ಎಲ್ಲ ಟೆನ್ಷನ್ಗಳು ಒಂದ್ರಿಂದ ಒಂದು ಆ ಜವಾಬ್ದಾರಿ ಮಾಡ್ಬೇಕು, ಈ ತರದ್ದು ಆ ಕೆಲಸ ಮಾಡಿಸ್ತಿಲ್ಲ, ಈ ಕೆಲಸ ಮಾಡಿಸ್ತಿಲ್ಲ, ಇವೆಲ್ಲ ಟೆನ್ಷನ್ ಇರಲ್ಲ ನಿನ್ಗೂ. ಹೋಗ್ತೀಯ ಅಚ್ಚುಕಟ್ಟಾಗಿ ಒಂಚೂರು ಹಸ್ಗಳು ಎಮ್ಮೆನ ತೋಟತಾವ್ ಹಿಡ್ಕೊಂಡು ಹೋಗ್ತೀಯ. ನೆಮ್ಮದಿಯಾಗಿ ಬಂದು ಮನೆ ಊಟ ಮಾಡಿ ಮನಿ ಕಾಣ್ತೀಯ. ಇಷ್ಟ್ ಕೆಲ್ಸಿದ್ರೆ ಹೆಂಗ ನೀನು ನೆಮ್ಮದಿಯಾಗಿರ್ತೀಯ? ಸುಮ್ನೆ ಹಂಗ ಆ ಕೆಲಸ ಮಾಡತ್ತಾಗಿ ಸುಮ್ನೆ ಎಷ್ಟ್ ದಿನ ಅಂತ ನೀನು ಅಯ್ಯೋ ಅಂತ ಹೇಳು. ಸರಿಕಂತಾಳಿ. ನನ್ಗೂ ಈ ಜವಾಬ್ದಾರಿ ಎಲ್ಲ ಒತ್ಕೊಂಡು ಸಾಕಾಗೋಯ್ದತ್ತ ಈ ಜೀವನ. ಇನ್ನೇನ್ ಮಾಡೋಣ, ಅಷ್ಟೇ ಮಾಡೋದು. ಇವತ್ ಬರ್ಲಿ ಸೀನಪ್ಪ ಕೆಲಸ ಮುಗಿಸ್ಕೊಂಡು ಬಂದ ತಕ್ಷಣ ತಾಗಿ ಕುಂಡಿಸ್ಕೊಂಡು ಎಲ್ಲ ಮಾತಾಡ್ಬಿಟ್ಟು ಎಲ್ಲ ಬಗೆಹರಿಸ್ಕೊಂಬಿಡೋಣ. ಸುಮ್ನಿರು. ನಾವೇ ಮಾತಾಡ್ಕೊಂಬಿಡೋಣ ಕಣೆ. ಸುಮ್ನೆ ಇವ್ರ ಮುಂದೆ ಎಲ್ಲ ಮಾತಾಡಕ್ ಹೋದ್ರೆ 4 ಜನ ನೋಡು ಈ ತರ ಎಲ್ಲ ಏನೇನೋ ಮಾತಾಡ್ತಿದ್ರಂತೆ, ಏನೋ ಸಮಸ್ಯೆ ಐತೆ ಇವ್ರ ಮನ್ಲಿ ಅಂತ ಹೇಳಿ ಇಲ್ದಿದ್ದೆಲ್ಲ ಕತೆ ಕಟ್ಟಿಬಿಡ್ತಾರೆ. ಹಂಗಾಗಿ ಸುಮ್ನೆ ನಾವೇ ಕೂತ್ಕೊಂಡು ನಮ್ ಮನೆಯವರೇ ಮಾತಾಡಿಬಿಟ್ರೆ ಅದ್ ನೆಮ್ಮದಿ ಕಣೆ. ಒಂಚೂರು ಗೀತಮ್ಮಕ್ ಹೋಗಿ ಒಂಚೂರು ಟೀ ಆದ್ರೂ ತಾಂಬರ್ಲಿ, ಟೀ ಕಾಸ್ಕೊಂಬರಕ್ ಕೇಳ ಒಂಚೂರು ಗೀತಮ್ಮಗೆ. ಗೀತಾ, ಅಮ್ಮ ಗೀತಾ, ಏನ್ ಮಾಡ್ತಿದ್ಯಮ್ಮ ಮನೆ ಒಳಗಡೆ? ನಿಮ್ಮ ಮಾವ ಈಗ ಒಂಚೂರು ಟೀ ಬೇಕಂತ ಕಣಮ್ಮ. ಒಂದ್ 2 ಲೋಟ ಆಗಂಗೆ ನಾನು ನಿಮ್ಮ ಮಾವ ಇಲ್ಲಿ ಮಾತಾಡ್ತಾ ಕುಂತೀವಿ. ಒಂಚೂರು ಟೀ ತಾಂಬರಮ್ಮ. ಸರಿ ಆಯ್ತು ಕಣತ್ತೆ, ಅಲ್ಲೇ ಕುಂತೀರಿ, ಮಾಡ್ಕೊಂಬರ್ತೀನಿ. ಹಂಗಲ್ಲ ಕಣಜ, ಆದ್ರೂ ಸುಮ್ನೆ ನಮ್ ಸೊಸೆ ಗೀತು ಮುಂದೆ ಹೇಳೋದಲ್ಲ ಕಣಜ. ಪಾಪ ಹುಡುಗಿ ಅಂತಳಾಗಿ ಏನೇ ಕಷ್ಟ ಕೊಟ್ರು ಈ ಸೀನಪ್ಪ ಎಣ್ಣೆ ಕುಡ್ಕೊಂಡ್ ಬಂದು ಏನೇ ಬೈದ್ರು ಏನ್ ಇದ್ ಮಾಡಿರುವೆ ಒಂಚೂರು ತುಟಿಕ್ ಪಿಟಿಕ್ ಅಂದರೆ ಬೇರೆಯವ್ರ ಮನೆ ಮುಂದೆ ನಮ್ಮ ಮನೆ ಮರ್ಯಾದೆ ಹೇಳ್ಕಂದರೆ ಜೀವನ ಮಾಡ್ಕೊಂಡು ಹೋದ್ಲು ಕಣಜ. ಅವಂತ ಮಂತನಷ್ಟು ಹುಡುಗಿ ಆಗಿರೋದ್ಕೆ ಹೆಂಗ ನಮ್ ಮನೆ ಒಂಚೂರು ನೇರಪಾಗೈತಿ. ಇಲ್ಲ ಅಂದ್ರೆ ಏನ್ ಮಾಡ್ಬೇಕಿತ್ತಜ? ಈ ಸೀನಪ್ಪ ಕುಡ್ಕೊಂಡ್ ಬಂದು ಏನೋ ಇದ್ ಮಾಡ್ದಂಗ ಇದ್ನಲ್ಲ ಅಂತ ಟೈಮಲ್ಲಿ ಏನಾರ ಬಿಟ್ಕಿಟ್ ಹೋಗ್ಬಿಟ್ಟಿದ್ರೆ ಸೊಸೆ ನಾವ್ ಏನ್ ಮಾಡ್ಬೇಕಿತ್ತು ಹೇಳು? ನಮ್ಮ ಮಾನ ಮರ್ಯಾದೆ ಏನಾರ ಉಳಿಯದ? ಮಂತನ ಗೌರವ ಉಳಿಯೋದೇನಜ? ಅಯ್ಯೋ, ಅಂತ ಸೊಸೆ ಸಿಕ್ಕಿರೋದು ನಮ್ ಪುಣ್ಯ ಅಂದ್ಕಳಿ. ಏನೇ ಒಂದ್ ಕೆಲ್ಸ ಹೇಳಿರುವೆ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿ ಇಂಥ ಕೆಲ್ಸ ಮಾವಯ್ಯ ಏನ್ ಬೇಕು ಹಿಂಗ್ ಮಾಡ್ಕೊಂಡು ಹೋಗ್ತಿವಿ ನಾವು, ಇಂಥ ಜವಾಬ್ದಾರಿ ತಗಂತೀವಿ ಅಂತ ಹೇಳಿ ಈಗ್ಲೂ ಏನೇ ಒಂದ್ ಕೆಲ್ಸ ಮಾಡಿ ವಯಸ್ಸಿರುವೆ ಅಷ್ಟೊಂದು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾಳ ಹುಡುಗಿ. ಬೇರೆಯವ್ರಂಗೆ ಒಂಚೂರು ಸಿಂಡ್ರಿಸೋದಾಲಿ, ಅತ್ತೆ ಮಾವದಿರ್ಗೆ ಒಂಚೂರು ಎದುರು ಮಾತಾಡೋದಾಲಿ ಇದುವರೆಗೂ ಏನಾರ ನೋಡಿದ್ದೇನೆ ನೀನು? ನೀನೇ ಒಂದೊಂದ್ ಟೈಮ್ ಆ ಹುಡುಗಿ ಮೇಲೆ ರೇಗಾಡ್ತಿರ್ತೀಯ. ಅಂತ ಹುಡುಗಿ ಸಿಗಕ್ಕೆ ಪುಣ್ಯ ಮಾಡಿದೀವಿ ನಾವು. ಏನೋ ಬಿಡೋದ, ಯಾರ್ ಕಣ್ಣು ಬೀಳ್ದಂಗ ತಗಿ ಹೆಂಗ ನಮ್ಮ ಮಗ ಸೊಸೆ ಮೊಮ್ಮಗ ಎಲ್ಲ ಅಚ್ಚುಕಟ್ಟಾಗಿದಾರಲ್ಲ, ಅದೊಂದು ಖುಷಿ ಕಣಪ್ಪ. ಏನೇ ಆದ್ರೂ ನೆಮ್ಮದಿಯಾಗಿತ್ತಲ್ಲ ಅವ್ರ ಸಂಸಾರ. ಭಗವಂತ ಹೆಂಗ ತಾಯಿ ಕರಿಯಮ್ಮಜ್ಜಿ ಆಶೀರ್ವಾದದಿಂದ ಹೆಂಗ ಅವ್ರು 100 ಕಾಲ ಹಿಂಗೆ ಬದುಕ್ಬಿಟ್ರೆ ಸಾಕು ಕಣಪ್ಪ ಅತ್ತಗಿ. ಹೆಂಗ ಅತ್ತಗಿ ನಮ್ ಹುಡುಗ ದೊಡ್ಡನಾಗಿ ಅತ್ತಗಿ ಹೆಂಗ ನಾವು ಒಂಚೂರು ಓದಿಸಿ ಏನಾರ ಒಂದ್ ದಾರಿ ತರ್ಬೋದು ಅವನಿಗೆ. ಹೆಂಗ ಆರಾಮಾಗಿ ಅತ್ತಗಿ ನಾವು ಇದ್ಬಿಟ್ರೆ ನೆಮ್ಮದಿ ಸುಮ್ನೆ ಇರತ್ತಗಿ. ಒಂಚೂರು ಹಸ್ಗಳು ಏನಾರ ಮಾಡ್ಕೊಂಬಿಟ್ಟು ಸುಮ್ನೆ ಆಗ್ಬಿಡೋಣ. ಅಂದಂಗೆ ಏನ್ ಮಾಡ್ತೀನಿ ಅಂತಿದ್ನ ಜೀವನ ಸೀನಪ್ಪ. ಏನ್ ಮಾಡ್ಕಂತೀನಿ ಮಂತಲ್ಲೇ ಇರ್ತೀನಿ ಅಂದ್ಮೇಲೆ ಈಗ ಹಸ್ಗಳು ಮಾಡ್ಕಂತಾನಂತ, ಇಲ್ಲ ಆಡುಗಳು ಮಾಡ್ಕಂತಾನಂತ, ಇಲ್ಲ ಕುರಿ ಶೆಡ್ಡ ಏನಾರ ಮಾಡ್ಕಂತಾನಂತ. ಏನಂತಿದ್ದ? ಅಯ್ಯೋ, ಏನಂತ ಇನ್ನು ಬಾಯಿ ಬಿಟ್ಟು ಹೇಳಿಲ್ಲ ಕಣಿ. ನೋಡೋಣಪ್ಪಯ್ಯ, ಏನಾರ ಮಾಡ್ಕೋಬೇಕು ಮಾತಾಡೋಣಂತೆ ಅಂತಿದ್ದ. ನೋಡಂತಡಿ ಬರ್ಲಿ ಅತ್ತಾಗಿ. ಇವತ್ತು ಅದ್ ಹೆಂಗ್ ಕುತ್ಕೊಂಡತ್ತಾಗಿ ಬಗೆಹರಿಸ್ಬಿಡೋಣ ಅವನ್ ಸಮಸ್ಯೆ. ಸುಮ್ನೆ ಅತ್ತಾಗಿ ಅವ್ರು ಇರ್ತಾವ ಕೂಲಿಗೆ ಹೋಗಿ ಎಷ್ಟ್ ದಿನ ಅಂತ ಅಂತಾನೆ ಅವನು. ಇವೆಲ್ಲ ಸಮಸ್ಯೆ ಬೇಡ. ಸುಮ್ನೆ ಅತ್ತಾಗಿ ಹೆಂಗಿದ್ರು ಒಂದ್ 2 ಹಸ್ಗಳಿದಾವ್ ಕಣಿ ಚೆನ್ನಾಗಿರವು. ಇನ್ನೊಂದತ್ತಾಗಿ ಒಂದು 5-6 ಹಸ್ಗಳು ಮಾಡ್ಬಿಟ್ಟು ಹಸಿನ್ ಫಾರಂ ಮಾಡಿಬಿಟ್ರೆ ಒಳ್ಳೇದ್ ಅನ್ಕೊಂತೀನಿ ಕಣೆ ನಾನು.
ಯಾಕಂದ್ರೆ ಅದ್ರಲ್ಲೂ ಆದಾಯ ಐತ್ ಕಣೆ. ದಿನಕ್ಕೆ ಕಡಿಮೆ ಅಂದ್ರೆ ಒಂದ್ 50 ಲೀಟರ್ ಹಾಲು ಹಾಕಿರುವೆ ಹೆಂಗ ಒಳ್ಳೆ ಆದಾಯ ಆಗುತ್ತೆ. ಅಚ್ಕಟ್ಟಾಗ ತೆಗಿ, 16 ಮಾಡ್ಕೊಂಡಿರ್ಲಿ, ಸುಮ್ನಿರತ್ತಾಗಿ. ಮಗಳ, ನಮ್ಮ ಅಪ್ಪ ಏನು ನಮ್ಮ ಅಮ್ಮ ಏನು ಇಲ್ಲೇ ಕುಂತಾರೆ. ಇದ್ಯಾಕಪ್ಪಯ್ಯ ಅಮ್ಮಯ್ಯ, ಏನ್ ಹಿಂಗ್ ಕೂತ್ಕೊಂಡ್ಬಿಟ್ರಲ್ಲ? ಆ ಎಲ್ಲಿ ಅಪ್ಪಯ್ಯ? ಯಾಕೆ ಸ್ಕೂಲ್ ಪಾಸ್ ಇಟ್ಕೊಂಬರಕ್ಕೆ ತೋಡ್ತಾವಲ್ವಾ? ಹಿಂಗ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ಯಲ್ಲ. ಓಹೋ, ಹೆಂಗ ನೆನಸ್ತಿದ್ದಂಗೆ ಬಂದೆ. ಬಾರೋ ಸೀನಪ್ಪ, ಕುತ್ಕೊ ಬಾರೋ. ಹೋಗಂಬಾರೋ, ಇನ್ನು ಟೈಮ್ ಇತ್ತಲ್ಲ, ಇನ್ನು 1 ಗಂಟೆ ಟೈಮ್ ಐತೆ. ಇನ್ನು 2 ಗಂಟೆ ಅಲ್ವೇನೋ. ಹೋದಾಗತ್ತ ಬಾ, 3-3:30 ಹಂಗಲ್ವ ಹೋಗೋದು ತೋಡ್ತಾವ ಸ್ಕೂಲ್ ಹಿಡ್ಕೊಂಬರಕ್ಕೆ. ಹಂಗೆ ನಾನು ನಿಮ್ಮ ಅಮ್ಮಯ್ಯ ಹಿಂಗೆ ಏನೋ ಮಾತಾಡ್ಕೊಂಡ್ ಕುತ್ಕೊಂಡು ಈಗ ತಾನೇ ಊಟ ಮಾಡ್ಕೊಂಡು ಬಾ ಕುತ್ಕೊಂಡು ನಿನ್ ಬಗ್ಗೆ ಯೋಚನೆ ಮಾಡ್ತಿದ್ದು ಕಣೋ. ಹೆಂಗ ಅಷ್ಟೊತ್ತಿಗೆ ನೀನು ಬಂದೆ, ಏನೋ ಒಂಚೂರು ಮಾತಾಡೈತೆ, ಬಾ ಕುತ್ಕೋ ಬಾ. ಅಲ್ಲ ಕಣಪ್ಪಯ್ಯ, ಅಂತದೇನಪ್ಪಯ್ಯ ಅಷ್ಟೊಂದು ಸೀರಿಯಸ್ ಮ್ಯಾಟ್ರ್ ಮಾತಾಡಂತದು? ಹೋಗಪ್ಪಯ್ಯ, ಸಂಜೆ ಗಿಂಜೆ ಮಾತಾಡಿರಾಗತ್ ಕುತ್ಕೊಂಡು ಹೋಗು, ಸ್ಕೂಲ್ ಹಿಡ್ಕೊಂಡ್ ಬಾ ಹೋಗು. ನನಗೂ ಸಾಕಾಗಿ ಬಂದಿದ್ದೀನಿ ಅತ್ತಾಗಿ, ಒಂದ್ ಗಳಿಗೆ ಅತ್ತಾಗಿ ಕೈ ಕಾಲ್ ಮಕ್ಕ ತೊಳ್ಕೊಂಡು ಅಚ್ಕಟ ಮನಿ ಕಂತೀನಿ. ಹೋಗಪ್ಪಯ್ಯ ಅತ್ತಾಗಿ, ಸಾಕಾಯ್ತು ನನಗೂ. ಸೀನಪ್ಪ, ಅದಕ್ಕೆ ಕಣ ನಿಮ್ಮ ಅಪ್ಪಯ್ಯ ಸಂದು ಗುಡ್ಲಿ ಕೆಲಸ ಮಾಡಿ ಸಾಕಾಗ್ ಬರ್ತಾನ ಬಿಸ್ತಲ್ಲಿ, ಹುಡುಗ ಇವನು ಇದಾಗ್ತಾನ ಅಂತ ಹೇಳಿ ಏನೋ ಪಾಪ ಒಟ್ಟೊರ್ಕೊಂಡು ಮಾತಾಡ್ತಿದ್ ಕಣ. ಬಾರೋ, ಹಂಗ ಅನ್ಬೇಡ, 1-2 ನಿಮಿಷ ಕುತ್ಕ ಬಾ ಇಲ್ಲಿ ಮಾತಾಡ್ಕೊಂಡು ಹೋಗ, ಆಮೇಲೆ ಮನಿ ಕಣವಂತೆ. ಅಲ್ಲ ಕಣಮ್ಮ, ನೋಡಿರ ಮನುಷ್ಯ ಅಂದ್ಮೇಲೆ ಕೆಲಸ ಮಾಡ್ದಂಗೆ ಮೈ ಬಗ್ಸಿ ಕೆಲಸ ಮಾಡ್ದಂಗಿದ್ರೆ ಅವನ್ನ ಯಾರು ಮನುಷ್ಯ ಅಂತಾರೆ ನಮ್ಮ. ನೀ ನೋಡಿರ ಕೆಲಸ ಮಾಡ್ಕೊಂಡ್ ಸುಸ್ತಾಗ್ ಬಂದಿದ್ಯಾ ಅಂತ ಹೊಟ್ಟೆ ಉರ್ಕಂತಿದ್ಯಲ್ಲ. ಬಂತ ಕೂತ್ಕೊಂಡ್ರೆ ಯಾರು ಒಂದ್ 4 ಕಾಸು ಇಲ್ಲ ಅಂದ್ರೆ ಯಾರು ಕೊಡೋರಿದಾರ? ಮಾಡ್ಲೇಬೇಕಲ್ವಾ? ಮನುಷ್ಯ ಅಂದ್ಮೇಲೆ ಕೆಲಸ ಮಾಡ್ಬೇಕು, ದುಡಿಬೇಕು, ಜೀವನ ಮಾಡ್ಬೇಕು. ಅದಕ್ಕೆ ಅಂತ ತಾನೆ ಭಗವಂತ ಹುಡ್ಸಿರೋದು ಮನುಷ್ಯನ್ ಜೀವನ ಅಂತ ಮಾಡಿ. ಸರಿ ಸರಿ ಆತು, ಹೇಳಪ್ಪಯ್ಯ, ಏನು ಅಂತ ಹೇಳು. ಅದೇನ್ ಮಾತಾಡ್ಬೇಕಂತೀಯ ಮಾತಾಡಪ್ಪಯ್ಯ. ಏನಪ್ಪ, ಟೀ ಕುಡಿತೀಯಲ್ಲ? ನಿನ್ ಹೆಂಡ್ರಿಗೆ ಒಂಚೂರು ಟೀ ಕಾಸ್ಕೊಂಬರ ಕೇಳಿದ್ದು, ಟೀ ಕುಡಿತೀಯೇನು? ಹ್ಞೂ ಕಣಮ್ಮ, ಬರೀ 2 ಗ್ಲಾಸ್ ಸಿಕ್ಕ ಕೇಳಿದ್ದೆ ನಿನ್ಗೊಪ್ಪ. ಈಗ ನನ್ಗೂ ಒಂಚೂರು ತರ ಕೇಳು. ಗೀತಾ, ಗೀತಾ, ಸೀನಪ್ನು ಬಂದಂಗ್ ಕಣಮ್ಮ. ಇನ್ನೊಂದ್ ಗ್ಲಾಸ್ ಜಾಸ್ತಿ ಟೀ ಇಟ್ಕೊಂಡ್ ತಂಬರಮ್ಮ ಬೇಗ. ಸೀನಪ್ಪ ಅಂದಂಗೆ ಹೇಳೋದೆ ಮರ್ದ್ಬಿಟ್ ನಾನು. ಈಗ ಮುಂದೆ ಏನ್ ಮಾಡ್ಬೇಕಂತಿದ್ಯೋ? ಸುಮ್ನೆ ಬರೀ ಅವ್ರು ಇರ್ತಾವ ದಿನ ಕೂಲಿ ಮಾಡ್ಕೊಂಡು ಅಯ್ಯೋ ಅನ್ಬೇಡ ಕಣೋ. ಹಂಗಾಗಿ ನಾವಿದ್ದಂಗೆ ಏನಾರ ಒಂಚೂರು ಮಾಡ್ಕೊಂಡು ಮನೆ ಕಡಿಕೆ ಅಚ್ಕಟ್ಟಾಗಿ ನೆಮ್ಮದಿಯಾಗಿದ್ರೆ ಒಳ್ಳೇದು ಅಂತ ಹೇಳಿ ನಾನು ನಿಮ್ಮ ಅಮ್ಮಯ್ಯ ಮಾತಾಡ್ಕೊಂಡ್ ಕುಂತೀವಿ ಕಣೋ. ಏನಾರ ಒಂದು ಮಾಡ್ಕೊಂಡು ಏನೋ ಒಂದು ವ್ಯವಹಾರ ಮಾಡ್ಕೊಂಡು ಹೋಗು. ಇಂಥದ್ ಮಾಡ್ತೀನಿ ಕಣಪ್ಪ ಅಂದ್ರೆ ಅದಕ್ಕೆ ನಾನು ಏನಿದ್ರು ಬಂಡವಾಳ ಹಾಕಿ ನಿನ್ಗೆ ಮಾಡ್ಕೊಡೋ ಜವಾಬ್ದಾರಿ ನಂದು ನೋಡಪ್ಪ. ನನಗೂ ಎಷ್ಟ್ ದಿನ ಅಂತ ಹೇಳಿ ನಾನ್ ಮನೆ ವ್ಯವಹಾರ ಎಲ್ಲ ವಹಿಸ್ಕೊಂಡು ಸಾಕ ಅಯ್ಯೋ ನಾನು. ನನಗೂ ದಿನೇ ಆ ವ್ಯವಹಾರ ಈ ವ್ಯವಹಾರ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂದ್ರೆ ನನ್ಗೂ ಟೆನ್ಷನ್ ಜಾಸ್ತಿ ಆಗಿ ಆಮೇಲೆ BP ಶುಗರ್ ಬಂದ್ರೆ ಸುಮ್ನೆ ಅಯ್ಯೋ ಅನ್ನಕ್ ಆಲ್ಕಣು. ವಯಸ್ಸಾಗ್ತಾ ಬಂತು ನನಗೂ ಆಗ್ಲೇ. ಏನಿದ್ರು ಈಗ ನಮ್ಮ ವಯಸ್ಸಲ್ಲಿ ಮೊಮ್ಮಕ್ಕಳನ್ನ ಆಟ ಆಡ್ಸ್ಕೊಂಡು ನೆಮ್ಮದಿಯಾಗಿ ಅಚ್ಚುಕಟ್ಟಾಗಿ ಏನೋ ಒಂಚೂರು ಮಗ ಸೊಸೆ ಮಾಡಾಕಿದ್ದು ಉಣ್ಕೊಂಡು ಆರಾಮಾಗಿರೋ ಜೀವನ ಕಣೋ ನಮ್ದೀಗ. ಹಂಗಾಗಿ ಮನೆ ಜವಾಬ್ದಾರಿ ಎಲ್ಲ ನೀನೇ ವಹಿಸ್ಕೊಂಡು ಏನೇ ವ್ಯವಹಾರ ಇದ್ರು ಇನ್ ಮುಂದೆ ನೀನೇ ಮಾಡ್ಕೊಂಡು ಹೋಗ್ಬೇಕಂದ್ ನೋಡಪ್ಪ. ಅಯ್ಯೋ ಅಪ್ಪಯ್ಯ, ಅದ್ಯಾಕಪ್ಪಯ್ಯ ಹಂಗ್ ಮಾತಾಡಿಯ? ಏನಿದ್ರು ವ್ಯವಹಾರ ನೀನೇ ಮಾಡ್ಕೊಂಡು ಹೋಗು. ನಂದು ಏನೈತಿ ಹೇಳು? ಏನೇ ಇದ್ರು ತಂದು ಇಷ್ಟ ಈತ ಕಣಪ್ಪಯ್ಯ ದುಡ್ಡು. ಏನ್ ಮಾಡ್ಕಂತೀಯ ಅಂತ ಹೇಳಿ ನಿನ್ ಕೈಲಿ ತಂದು ಕೊಡ್ತೀನಿ. ಏನಿದ್ರು ಮನೆ ವ್ಯವಹಾರ ಎಲ್ಲ ನೀನೇ ಮಾಡ್ಕೊಂಡು ಹೋಗಪ್ಪಯ್ಯ. ಯಾವೆಲ್ಲ ನನಗ್ ಸರಿಯಾಗಿ ಗೊತ್ತಾಗಲ್ಲ. ಹಂಗಂತ ಹೇಳಿ ಆಗುತ್ತೇನೋ ಸೀನಪ್ಪ? ಏನಿಲ್ಲ ಕಣೋ. ಇಷ್ಟಿಷ್ಟು ಏನು ಖರ್ಚಿರ್ತವೆ ಮನೆದು, ನಿನ್ಗೆ ಎಷ್ಟು ಆದಾಯ ಬರ್ತೈತೆ ಅದನ್ನೆಲ್ಲ ನೋಡ್ಕೋಬೇಕು ಕಣೋ ಕ್ಲೀನ್ ಆಗಿ. ಮೊದ್ಲು ಏನಿದ್ರು ಮನೆಗೆ ಎಷ್ಟು ಆದಾಯ ಬರುತ್ತೆ, ಏನ್ ಜವಾಬ್ದಾರಿ ತಗೋಬೇಕು, ನಾನು ಮನೆಗೆ ಏನ್ ತಂದು ಕೊಡ್ಬೇಕು, ಅವ್ರಿಗೆ ಏನ್ ಬೇಕು ಅವನ್ನೆಲ್ಲ ಒಂಚೂರು ನೀಟಾಗಿ ನೋಡ್ಕ. ಆಮೇಲೆ ಇನ್ನೇನು ಇರೋದ್ರಲ್ಲಿ ಅನ್ಸರ್ಸ್ಕೊಂಡು ಹೆಂಗ ಜೀವನ ಮಾಡ್ಕೊಂಡು ಹೋದ್ರ ಆಯ್ತು. ಹಂಗಾಗಿ ಹೇಳ್ತಿರೋದು. ಈಗ ಹೇಳಪ್ಪ, ಈಗ ಏನ್ ಮಾಡ್ಬೇಕಂತ ಇದೀಯ ನೀನು? ನಿನ್ನ ಮನ್ಸಲ್ಲಿ ಏನ್ ಮಾಡ್ಕೊಂಡು ಮನೆ ಕಡಿಕೆ ಏನಾರ ಒಂದ್ ವ್ಯವಹಾರ ಮಾಡ್ಕೊಂಡು ಇರೋಣ ಅಂದ್ಕೊಂಡಿದ್ಯಾ? ಅದೊಂಚೂರು ಹೇಳಪ್ಪ. ನಾನು ನಿಮ್ಮ ಅಮ್ಮಯ್ಯ ಆಗ್ಲಿಂದ ಅದನ್ನೇ ಮಾತಾಡ್ಕೊಂಡ್ ಕುಂತೀವಿ. ಅಪ್ಪಯ್ಯ, ಈಗಿನ ಇದ್ರಲ್ಲಿ ಯಾವ ವ್ಯವಹಾರ ಮಾಡ್ಕೊಂಡು ಇಂಥದೊಂದು ಇದ್ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತ ನೀನೇ ಹೇಳಪ್ಪಯ್ಯ. ಇಂಥದ್ ಮಾಡ್ಕೊಂಡು ಹೋಗಸೇನಪ್ಪ, ಅದ್ರಲ್ಲಿ ಒಳ್ಳೆ ಆದಾಯ ಐತೆ. ಇಂಥದ್ ಮಾಡ್ಕೊಂಡು ಹೋದ್ರೆ ನೀನು ಒಂದ್ 4 ಕಾಸು ದುಡ್ಕೊಂಡು ಚೆನ್ನಾಗಿರ್ತೀಯ ಅಂತ ಹೇಳಿದ್ರೆ ನೀನ್ ಏನ್ ಹೇಳಿದ್ರು ನಾನು ಮಾಡಕ್ ರೆಡಿ ಇದೀನಿ ಕಣಪ್ಪಯ್ಯ. ನೀನ್ ಹೆಂಗ್ ಹೇಳ್ತೀಯ ಹಂಗೆ. ನನಗೂ ಅಷ್ಟಾಗಿ ಗೊತ್ತಾಗಲ್ಲ ಏನ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ, ಎಷ್ಟು ಆದಾಯ, ಎಷ್ಟು ಖರ್ಚು ಆಗುತ್ತೆ ಅಂತ ಹೇಳಿ ನನಗೂ ಅಷ್ಟಾಗಿ ಗೊತ್ತಾಗಲ್ಲ ಕಣಪ್ಪಯ್ಯ. ಹಂಗಾಗಿ ನೀನೇ ಅದ್ ಏನ್ ಮಾಡಿದ್ರೆ ಚೆನ್ನಾಗಿ ದುಡ್ಡು ಉಳಿಯುತ್ತೆ, ವ್ಯವಹಾರ ಮಾಡೋಣ ಅಂತ ನೀನೇ ಒಂಚೂರು ಹೇಳಪ್ಪಯ್ಯ. ಹಂಗಲ್ಲ ಕಳಸಿನಪ್ಪ,
ಏನಿದ್ರು ಅಪ್ಪಯ್ಯ ನೀನೇ ಹೇಳು ಅಪ್ಪಯ್ಯ ನೀನೇ ಹೇಳು ಅಂತ ಹೇಳು. ಮದ್ವೆ ಆಗಾಳೆ ನಿನಗೆ ಮಗಾಲೆ 7ನೇ ಕ್ಲಾಸು ನೋಡಿದ್ರೆ ನೀನು ಇನ್ನು ಮನೆ ಜವಾಬ್ದಾರಿ ವಹಿಸ್ಕೊಳ್ಳಿಲ್ಲ ಅಂದ್ರೆ ಸರಿ ಆಗತ್ತೇನು? ವಯಸ್ಸಾದ್ರ ನಾವು ಯಾವಾಗ ಹೆಂಗೆ ಏನು ಅಂತ ಹೇಳಕ್ಕಾಗಲ್ಲ ಈಗಿನ ಇದ್ರಲ್ಲಿ. ಎಲ್ಲ ನೋಡಿದ್ರೆ ಬರೀ ಅಲ್ಲ ಹಾರ್ಟ್ ಅಟ್ಯಾಕ್ ಹಾಕ್ಸತ್ರು, ಅಲ್ಲ ಹಂಗ ಹಾಕ್ಸತ್ರು ಹಿಂಗ ಹಾಕ್ಸತ್ರು ಅಂತಾರೆ. ವಯಸ್ಸಾಗ್ತಾ ನಮಗೂ ಇದಾಗುತ್ತೇನು? ನಿಮ್ಮ ಅಪ್ಪಯ್ಯ ನಾನು ಇದ್ದಂಗೆ ಒಂಚೂರು ಮನೆ ವ್ಯವಹಾರ ಎಲ್ಲ ನೋಡ್ಕೊಂಡು ಮನೆ ಜವಾಬ್ದಾರಿ ನೀನು ಅಚ್ಚುಕಟ್ಟಾಗಿ ವಹಿಸ್ಕೊಂಡ್ಬಿಟ್ರೆ ನೆಮ್ಮದಿ ಅಲ್ವೇನು ನಮ್ಗೂ? ಸಾಯಕಾಲದಲ್ಲಿ ನೆಮ್ಮದಿಯಾಗಿ ನಾವು ಒಂಚೂರು ನಮ್ಮ ಮೊಮ್ಮಗನ ಜೊತೆ ಆಟ ಆಡ್ಕೊಂಡು ಆರಾಮಾಗಿದ್ದು ಸಾಯ್ಬೋದು ಅಂತ ಖುಷಿ ನಮಗೂ ಇರುತ್ತೆ ಕಣೋ. ನೋಡು ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯಗೆ ಏನು ಕಡಿಮೆ ಮಾಡ್ಲಿಲ್ಲ, ನಾನು ಚೆನ್ನಾಗಿ ಇರೋ ಗಂಟ ನೋಡ್ಕೊಂಡೆ ಅಂತ ಹೇಳಿ ನೋಡಿದ್ದು ಈ ಇದ್ರಲ್ಲಿ ಇಂತಾರೆ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ಹೆಂಗ ಅಚ್ಚುಕಟ್ಟಾಗಿ ಸತ್ತೋದ್ರಲ್ಲ ಅಂತ ಹೇಳಿ ನಿನಗೂ ಒಂದ್ ಖುಷಿ ಇರುತ್ತೆ. ಹಂಗಾಗಿ ಈಗ ಏನ್ ಮಾಡ್ಬೇಕು ಏನ್ ಜವಾಬ್ದಾರಿ ತಗೊಂಡು ವಹಿಸ್ಕೊಂಡು ಇಂಥದ್ನ ಮಾಡ್ತೀನಿ ಕಣಪ್ಪಯ್ಯ, ಇಂಥದ್ ಮಾಡ್ಕೊಂಡ್ರೆ ನನ್ನ ಕೈಲಿ ಮಾಡಕ್ ಸಾಧ್ಯ ಅಂತ ಹೇಳಿ ನೀನ್ ಏನ್ ಹೇಳ್ತೀಯ ಅದನ್ನ ಮಾಡ್ಕೊಡಕ್ಕೆ ನಿಮ್ಮ ಅಪ್ಪಯ್ಯ ರೆಡಿ ಇತ್ತು ನೋಡಪ್ಪ. ಅತ್ತೆ ಮಾವ ತಗೊಳ್ಳಿ ಟೀ ಕಾಸ್ಕೊಂಡ್ ಬಂದೀನಿ, ಟೀ ಕುಡೀರಿ ತಗೊಳ್ಳಿ ಮೊದ್ಲು. ಕೊಡಮ್ಮ ಗೀತಾ, ಒಂಚೂರು ಟೀ ಕೊಡಮ್ಮ. ಇಲ್ಲಿ ಬಾರಿ ಯಾಕೋ ತಲೆ ನೋವ್ತೈತೆ, ಟೀ ಕೊಡೋ ಮೊದ್ಲು. ಸರಿ ತಗೊಳ್ಳಿ ಮಾವಯ್ಯ, ಟೀ ಕುಡೀರಿ ತಗೊಳ್ಳಿ. ರೀ ನಿಮಗ್ ಟೀ ಸಾಕಾವ ಇಲ್ಲ ಒಂಚೂರು ನೀರ್ ಗೀರ್ ತಂದ್ ಕೊಡನ್ರಿ? ಏನು ಬೇಡಕ್ಕಂಬ ಬಾರೆ ಗೀತಾ, ಟೀ ಕುಡಿತೀನಿ ಸಾಕು ಬಾ. ಕುತ್ಕೋ ಬಾರೆ. ಇಲ್ಲ ಅಪ್ಪ ಏನೋ ಅಮ್ಮ ಏನೋ ಏನೋ ಮಾತಾಡ್ತಿದ್ದಾರೆ, ಬಾ ನೀನು ಒಂಚೂರು ಕುತ್ಕೋ ಬಾ ಜೊತೆಲಿ. ಇಲ್ಲ ಕಣ್ರಿ, ನಂಗೊಂಚೂರು ಒಳಗಡೆ ಕೆಲ್ಸ ಐತೆ, ಅದೇನಂತ ಮಾತಾಡ್ರಿ. ಅತ್ತೆ ಮಾವನ್ ಜೊತೆ ನೀವು ಕುತ್ಕೊಂಡ್ ಮಾತಾಡಿ ಅಪಾರ ದಿನ ಐತೆ, ಕುತ್ಕೊಂಡ್ ಮಾತಾಡಿ ನೀವು. ಗೀತಮ್ಮ ಬೈಲಿ, ಹಂಗಂದ್ರ ಆಗಲ್ಲ. ಕುತ್ಕೋ ಬೈಲಿ, ಅಲ್ಲಿ ಸೀನಪ್ಪ ಪಕ್ಕ ಕುತ್ಕೋ. ಇಲ್ಲಿ ಏನೋ ಒಂಚೂರು ಮಾತಾಡೈತಿ. ಮನೆ ವ್ಯವಹಾರ ಎಲ್ಲ ಇವತ್ತು ಮಾತಾಡಿ ಅದೇನಿದ್ರು ಬಗೆಹರಿಸ್ಕೊಂಡು ಎಲ್ಲ ಜವಾಬ್ದಾರಿ ನಿಂಗೆ ಗಂಡಿಗೆ ವಹಿಸ್ಬಿಡಬೇಕು ಅಂದ್ಕೊಂಡಿದೀವಿ ನಾನು ನಿಮ್ಮ ಅತ್ತೆ. ಸುಮ್ನೆ ನಾವು ವಯಸ್ಸಾದಂಗೆ ಎಷ್ಟ್ ದಿನ ಅಂತ ಇವೆಲ್ಲ ಹೊರೆ ಹೊತ್ಕೊಂಡು ಅಯ್ಯೋ ನಮ್ಮ ಹಂಗಾಗಿ ಎಲ್ಲ ಸೀನಪ್ಪ ವಹಿಸ್ತಿದೀವಿ ಇವತ್ತು. ಕುತ್ಕೋ ಇಲ್ಲಿ. ಕುತ್ಕೊಂಡು ಅದೇನೇನು ಮಾತಾಡ್ಬೇಕು ಅಂದ್ಕೊಂಡಿದ್ಯಾ ನೀನು ಮಾತಾಡಿ ಸುಮ್ನೆ ನಿನ್ ಗಂಡಿಗೆ ಏನಕ್ಕೆ ಸಪೋರ್ಟ್ ಆಗಿರ್ತೀಯ ಏನು ಅಂತ ಹೇಳಿ ಒಂಚೂರು ಮಾತಾಡಮ್ಮ, ಕುತ್ಕೊಳಮ್ಮ ನೀನು. ಅಲ್ಲಕ್ಕ ಮಾವಯ್ಯ, ನೀವ್ ಇದ್ದಂಗೆ ಮನೆ ವ್ಯವಹಾರ ಎಲ್ಲ ಇವ್ರಿಗೆ ವಹಿಸಿದ್ರೆ ಸರಿ ಆಗತ್ತೆ ಮಾವಯ್ಯ. ಇನ್ನು ದುಡ್ಡಿ ಕಾಸಿನ ಬಗ್ಗೆ ಏನು ಎತ್ತ ಏನ್ ಮಾಡ್ಕೊಂಡು ಹೋಗ್ಬೇಕು, ಏನ್ ವ್ಯವಹಾರ ಹೆಂಗ್ ಮಾಡ್ಕೊಂಡು ಹೋದ್ರಿ ಹೆಂಗೆ ಅಂತ ಹೇಳಿ ಏನಾರ ಒಂಚೂರು ಗೊತ್ತೇ ಮಾವಯ್ಯ ಇವರಿಗೆ. ಸುಮ್ನೆ ಹೆಂಗ ಅಂಡಾಡಿ ಉಣ್ಣಂಗೆ ತಿನ್ಕೊಂಡು ಉಣ್ಕೊಂಡು ಆಡ್ಕೊಂಡು ಗೌಡ್ರ ಜೊತೆ ಅಡ್ಡಾಡ್ಕೊಂಡಿದ್ದಾರು, ಈಗೆಲ್ಲ ಒಂದ್ 4 ಕಾಸು ದುಡ್ಕೊಂಡು ಇದ್ ಮಾಡ್ಕೊಂತಿದಾರೆ ಅಂತ ಹೇಳಿ ನೀವು ಮನೆ ವ್ಯವಹಾರ ಎಲ್ಲ ಇವ್ರಿಗೆ ವಹಿಸಕ್ಕೆ ಹೊರಟಿದಿರಲ್ಲ. ಏನು ಬಾಳಕ್ಕ ಸುಮ್ನಿರಿ ಮಾವಯ್ಯ ನೀವು. ಲೇ ಗೀತಾ, ಅಲ್ಲ ಕಣೆ, ನಾನೇನೋ ಕುಡಿಯೋದ್ ಬಿಟ್ಬಿಟ್ಟು ಅಚ್ಚುಕಟ್ಟಾಗಿ ಇದೀನಿ ಅಂತ ಹೇಳಿ ಎಲ್ರು ಖುಷಿ ಪಡ್ತಿದ್ರೆ ನೀನು ಅಂಡಾಡಿ ಉಣ್ಣಂಗೆ ಉಣ್ಕೊಂಡ್ ತಿನ್ಕೊಂಡು ಇದ್ದೆ ಅಂತ ಹೇಳಿ ಗಂಡಿಗೆ ಕಿಂಡಲ್ ಮಾಡ್ತಿದ್ಯಲ್ಲಿ. ನೋಡ್ದೇನೆ ನಿನ್ನ. ಏನು ಜವಾಬ್ದಾರಿ ಇಲ್ವೇನೆ ಹಂಗಾರ ನನಗೆ? ಏನಾರ ಕಡಿಮೆ ಮಾಡಿದ್ದೇನೆ ನಿನಗೆ ನನ್ ಮಗಿಗೆ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯಗೆ ಏನಾರ ಇಂಥದ್ದಿಲ್ಲ ಅಂತ ಕ್ಷಣ ತಂದು ಕೊಡ್ತೀನಲ್ಲಿ, ಅಂತದ್ರಲ್ಲಿ ನೀನು ನನಗೆ ಕಿಂಡಲ್ ಮಾಡ್ತಿದ್ಯಲ್ಲಿ. ಹೆಂಡತಿ ಆದಳು ಗಂಡುಗೆ ಸಪೋರ್ಟ್ ಮಾಡ್ಬೇಕಣೆ, ಅಂತದ್ರಲ್ಲಿ ನೀನು ನನಗೆ ತಿರಸ್ಕಾರ ಮಾಡ್ತಿದ್ಯಲ್ಲಿ. ಅಯ್ಯೋ ಸುಮ್ಮ ಕುತ್ಕೊಳ್ರಿ. ನೀವ್ ಎಣ್ಣೆ ಕುಡಿಯೋದ್ ಬಿಟ್ಟಿರೋದು ನಾವೇ ನೋಡಿಲ್ವಾ? ನೋಡಿರೆ 2 ತಿಂಗಳು ಬಿಡ್ತೀರಾ, ಮತ್ತಲ್ಲಿ ಎಣ್ಣೆ ಕುಡಿಯಕ್ ಶುರು ಹಚ್ಕೊಂತೀರಾ ಇವ್ರ ಜೊತೆ ಸೇರ್ಕೊಂಡು. ಅದಕ್ಕೆ ಹಂಗ ಅನ್ನಪ್ಪ. ನೀವು ನಾನ್ ಎಣ್ಣೆ ಕುಡಿಯೋದೇ ಇಲ್ಲ ಅಂತ ಹೇಳಿ ಅಚ್ಚುಕಟ್ಟಾಗಿದ್ದು ಸಾಬೀತ್ ಮಾಡಿ ತೋರ್ಸಿ, ಅವಾಗ ಒಪ್ಕೊಂತೀನಿ ನಾನ್ ನಿಮ್ಮನ್ನ. ಗೀತಾ ಬಿಡಮ್ಮ ತಾಗಿ, ಹಳೇದ್ನೆಲ್ಲ ಬಿಟ್ಟಾಕಮ್ಮ. ತಲೆ ಕೆಡ್ಸ್ಕೊಬೇಡ. ಹೆಂಗ ಅಚ್ಚುಕಟ್ಟಾಗಿ ಅವನು ಆಳೆ 3 ತಿಂಗಳಾಗ್ತಾ ಬಂತು ಎಣ್ಣೆ ಕುಡಿಯೋದ್ ಬಿಟ್ಟು. ಎಲ್ಲ ಹೆಂಗ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ನೇರಪಾಗಿದ್ದಾನಲ್ಲ, ಅದು ನೋಡಿ ಖುಷಿ ಪಡೋಣ. ಹೆಂಗ ನಮ್ ಸೀನಪ್ಪ ಎಣ್ಣೆ ಕುಡಿಯೋದ್ ಬಿಟ್ಟು ಹೆಂಗ ಆರಾಮಾದ. ಈಗ ಒಂದ್ ಕೆಲಸ ಮಾಡೋಣ, ಏನೇ ಇದ್ರು ಮನೆ ವ್ಯವಹಾರ ಜವಾಬ್ದಾರಿ ಎಲ್ಲ ಅವನಿಗೆ ವಹಿಸ್ಬಿಡಂಗ್ ಕಣಮ್ಮ. ಏನಿದ್ರು ದುಡ್ಡು ಕಾಸು ಇಷ್ಟೈತೆ ಏನು ಎತ್ತ ಅಂತ ಹೇಳ್ಕೊಂಡು ನಮ್ಗೆ ಏನ್ ವ್ಯವಹಾರ ಇದ್ರು ಅವ್ನ್ ಮಾಡ್ಕೊಂಡು ಹೋಗ್ಬೇಕು. ಏನೇ ಜವಾಬ್ದಾರಿ ಇದ್ರು ಪ್ರತಿಯೊಂದಕ್ಕೂ ಇನ್ನ ನಾವೇನಿದ್ರು ಸೀನಪ್ಪನ್ ಕೇಳದೆ. ನೀನು ಅಷ್ಟೇ ಕಣಮ್ಮ, ನನಗಿಂತದ್ ಬೇಕಂಡ್ರಿ, ಮನೆಗ್ ಸಾಮಾನ್ ಇಂತದ್ ಬೇಕು, ಮಗಿಗ್ ಇಂತದ್ ಬೇಕು, ಏನ ಹೇಳಿದ್ರು ಸೀನಪ್ಪ ತಂದು ಕೊಡಬೇಕು. ಆತರ ಏನಿದ್ರು ಪ್ರತಿಯೊಂದು ಜವಾಬ್ದಾರಿ ಎಲ್ಲ ಮುಂದೆ ಏನಿದ್ರು ಸೀನಪ್ಪಂದೆ. ಹಂಗಾಗಿ ನಾವೇ ಕುತ್ಕೊಂಡ್ ಮಾತಾಡಿ ಬಗೆಹರಿಸ್ಕೋಬೇಕು ಅಂತ ಹೇಳಿ ಕುತ್ಕೊಂಡಿರೋದು ಕಣಮ್ಮ. ಕುತ್ಕ ನೀನು ಅಂತ ಮಾತಾಡೋಣ. ಅದೇನ್ ಮಾಡ್ತೇನೆ ಅಂತ ಹೇಳಿ ಅವನೇ. ಸೀನಪ್ಪ, ಈಗ ಹೇಳು, ನಿನ್ ಮನ್ಸಲ್ಲಿ ಏನಿತ್ತಂತ ಹೇಳೋ ಈಗ. ಬಾಯ್ ಬಿಟ್ಟು ಹೇಳಪ್ಪ. ನಾನು ನಿಮ್ಮಮ್ಮ ಈಗ ನಿನ್ ಹೆಂಡ್ರು ಎಲ್ಲ ಇಲ್ಲೇ ಕುಂತಿದೀವಿ, ಇನ್ಯಾರು ಇಲ್ಲ ಮನೇಲಿ. ಏನೇ ಇದ್ರು ನಾವೇ ಮಾತಾಡ್ಕೊಂಡು ನಾವೇ ಬಗೆಹರಿಸ್ಕೊಂಡ್ಬಿಟ್ರೆ ಎಲ್ಲ ಒಳ್ಳೇದಲ್ವೇನೋ. ಹಂಗಾಗಿ ಬೇರೆ ಅವ್ರಿವ್ರ ಮುಂದೆ ಮಾತಾಡಿ ಸುಮ್ನೆ ಪಳ್ಳ ಬಿಟ್ಟು ನಾವ್ ಇದ್ದಾಗೆ ಬಗೆಹರಿಸ್ಕೊಂಡ್ಬಿಡೋದು ಒಳ್ಳೇದಲ್ವಾ? ನನಗೂ ವಯಸ್ಸಾಗ್ತು ಕಣೋ ಸೀನಪ್ಪ. ಎಷ್ಟ್ ದಿನ ಅಂತ ನಾನು ಎಲ್ಲ ವ್ಯವಹಾರಗಳು ದುಡ್ಡು ಕಾಸಿದ್ದೆಲ್ಲ ನೋಡ್ಕೊಂಡು ಪೇಚಾಡೋಣ. ಹಂಗಾಗಿ ನಿನಗೆ ವಹಿಸ್ಬಿಡೋಣ ಅಂತ ಹೇಳಿ ನನಗೂ ಸಾಕಾಗಿ ಹೋಯ್ತೆ ಕಣೋ ಜೀವನ.
ವಯಸ್ಸಾಗ್ತಾ ನನಗೇನೋ ಇದಾಗುತ್ತೇನೋ ಇನ್ನು ಏನು ಹುಡುಗ ಆಗಿದ್ದೀನ ನಾನು. ವಯಸ್ಸಾದಂಗ್ ಇನ್ನು ಮುದ್ಕ ಆಗ್ತಿದ್ದೀನಪ್ಪ. ನೋಡ್ತಿದ್ಯಾ ನೀನೇ ನಮ್ಮ ಅಪ್ಪ ಏನೇನ್ ವ್ಯವಹಾರ ಮಾಡ್ಕೊಂಡು ಹೋಗೈತೆ, ಏನೇನ್ ಮಾಡೈತೆ, ಎಷ್ಟು ಉಳಿಸೈತೆ ಅಂತ ಎಲ್ಲ ನೀನೇ ನೋಡ್ಕೊಂಡು ಹೋಗ್ತಿದ್ಯಾ. ಅದೇನಿದ್ರು ಇನ್ ಮುಂದೆ ಎಲ್ಲ ಜವಾಬ್ದಾರಿ ನಿಂದೆ ಕಣಪ್ಪ. ನೋಡಪ್ಪ, ಇಷ್ಟು ವ್ಯವಹಾರ ಐತೆ, ಇಷ್ಟು ದುಡ್ಡು ಐತೆ, ಎಲ್ಲ ನಿನಗೆ ಪ್ರತಿಯೊಂದು ಎಲ್ಲ ವಹಿಸ್ಬಿಡ್ತೀನಿ. ಏನಿದ್ರು ಮನೆ ಜವಾಬ್ದಾರಿ ತಗೊಂಡು ಅಚ್ಚುಕಟ್ಟಾಗಿ ಮುಂದೆ ಒರೆಸ್ಕೊಂಡು ಹೋಗೋ ಜವಾಬ್ದಾರಿ ನಿಂದು ಇನ್ ಮುಂದೆ. ಏನಂತೀಯ ಮಗೀತಾ, ಏನಂತೀಯ ಜಯ? ಅಪ್ಪಯ್ಯ, ಒಂದ್ ಕೆಲ್ಸ ಮಾಡಂಕಪ್ಪಯ್ಯ, ನೀವ್ ಏನ್ ಹೇಳ್ತೀಯ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ನಾನು. ಈ ದುಡ್ಡು ಕಾಸಿನ ವ್ಯವಹಾರ ಮಾತ್ರ ನನಗ್ ಬೇಡ ಕಣಪ್ಪಯ್ಯ. ನನಗೆ ಈ ದುಡ್ಡು ಕಾಸು ಇಟ್ಕೋಬೇಕು, ಇವೆಲ್ಲ ವ್ಯವಹಾರ ಮಾಡ್ಬೇಕಂದ್ರೆ ಭಾರಿ ಹಿಂಸೆ ಆಗ್ಬಿಡುತ್ತೆ ಕಣಪ್ಪಯ್ಯ. ಏನಿದ್ರು ಇಂಥದ್ ಮಾಡ್ಕೊಂಡು ಹಿಂಗ್ ಹೋಗು ಏನೋ ಸೀನಪ್ಪ ಅಂತ ಹೇಳಿ ನೀನ್ ಇದ್ ಮಾಡು. ನೀನ್ ಇರೋ ಗಂಟಲು ನನಗಂತೂ ಈ ದುಡ್ಡು ಕಾಸಿನ ವ್ಯವಹಾರವೆಲ್ಲ ಬೇಡ ಕಣಪ್ಪಯ್ಯ. ಸುಮ್ನೆ ಸರಿ ಆಗಲ್ಲ ದುಡ್ಡು ಕಾಸು ಇಟ್ಕೊಳ್ಳೋದು. ನಾನು ನನಗಂತೂ ಭಾರಿ ರೋದ್ನೆ ಈ ದುಡ್ಡು ಕಾಸಿನ ವ್ಯವಹಾರ ಬೇಡ. ನಾನು ಅಷ್ಟಲ್ದಲ್ಲಿ ನಿನಗೆ ದುಡ್ಕೊಂಬಂದು ಇಷ್ಟು ಬಂತು ಕಣಪ್ಪಯ್ಯ ಕೆಲ್ಸದ ದುಡ್ಡು ಅಂತ ಹೇಳಿ ನಿನ್ ಕೈಲಿ ಕೊಡ್ತೀನಿ. ನನಗಂತೂ ಈ ದುಡ್ಡಿ ಕಾಸಿನ ಜವಾಬ್ದಾರಿ ಬೇಡ. ಇನ್ ಮಿಕ್ಕಿದ್ದೀನಿ ಏನ್ ಹೇಳ್ತೀಯ ಅದ್ರಂತೆ ಮಾಡ್ಕೊಂಡು ಹೋಗ್ತೀನಿ ಕಣಪ್ಪಯ್ಯ ನಾನು. ಹಂಗಲ್ಲ ಕಣೋ ಸೀನಪ್ಪ, ನೀನ್ ಇಷ್ಟಕ್ಕೆ ಹಿಂಗ ಆಡಿದ್ರೆ ಸರಿ ಆಗಲ್ಲ ಕಣೋ. ಒಂದ್ 4 ದಿನ ನೀನುವೆ ಏನ್ ವ್ಯವಹಾರ ಮಾಡ್ಬೇಕು, ಏನು ಎತ್ತ ಏನು ಮನೆಗೆ ಏನೇನ್ ತಂದ್ ಹಾಕ್ಬೇಕು ಎಲ್ಲ ನೀಟಾಗಿ ನೋಡ್ಕೊಳು. ನಿನ್ಗೇನು ಹೇಳ್ಕೊಡ್ಬೇಕೇನು? ಬೇರೆದೆಲ್ಲ ಮಾಡ್ತೀಯ ನೋಡಿದ್ರೆ, ಮರಿ ವ್ಯಾಪಾರನು ಮಾಡ್ತೀಯ, ಹಸ್ಗಳು ವ್ಯಾಪಾರನು ಮಾಡ್ತೀಯ, ಗೌಡ್ರ ಜೊತೆ ಸೇರ್ಕೊಂಡು ಎಲ್ಲದ್ನು ಇವ್ರ ಮನೆದೆಲ್ಲ ಮಾಡಕ್ ಹೋಗ್ತೀಯ ಕೆಲ್ಸವ. ಅಂತದ್ರಲ್ಲಿ ನೀನು ಇಲ್ಲಿ ನೋಡಿದ್ರೆ ನನ್ಗೆ ದುಡ್ಡು ಕಾಸಿನ ವ್ಯವಹಾರ ಬೇಡ ಅಂತಿದ್ಯಾರು. ಏನು ಆಗಲ್ಲ, ನೀನ್ ಅದ್ರ ಬಗ್ಗೆ ಎಲ್ಲ ಏನ್ ತಲೆ ಕೆಡಿಸ್ಕೋಬೇಡ. ಆರಾಮಾಗಿ ನಾನು ಹೇಳ್ದಂಗ್ ಮಾಡ್ಕೊಂಡು ಹೋಗು. ನಿನಗೆ ಎಷ್ಟು ಗೊತ್ತಾಗ್ದ ಹೋದ್ರೆ ಜೊತೆಲಿ ನಾವೆಲ್ಲ ಇರ್ತೀವಿ ಕಣೋ. ನಾನು ನಿಮ್ಮ ಅಮ್ಮಯ್ಯ, ನಿನ್ ಹೆಂಡ್ತಿ ಎಲ್ಲ ಇರ್ತೀವಿ. ಏನ್ ಮಾಡೋದು ಹಿಂಗೆ ಎಂತ ಏನು ಅಂತ ಕೇಳ್ಕೊಂಡು ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗಪ್ಪ ನೀನು ಅಚ್ಚುಕಟ್ಟಾಗಿ. ಸುಮ್ನೆ ದಿನ ನನಗೇನು ಇದಾಗಲ್ಲ. ಸುಮ್ನೆ ನಾನು ಎಷ್ಟಂತ ಎಲ್ಲ ಜವಾಬ್ದಾರಿ ಹೊತ್ಕೊಂಡು ಅಯ್ಯೋ ಅಣ್ಣನ. ಈಗ ಹೇಳು, ಏನ್ ಮಾಡ್ಕೊಂಡು ಮನೆ ಕಡೆಗೆ ಏನಾರ ಒಂಚೂರು ಹಸ್ಗಳು ಇನ್ನೊಂದ್ 4-5 ಹಸ್ಗಳು ಮಾಡ್ಕೊಂಡು ಒಂಚೂರು ಫಾರಮ್ ಹಂಗ್ ಮಾಡ್ಕೊಂಡು ಏನಾರ ಆರಾಮಾಗಿರ್ತೀಯ, ಇಲ್ಲ ಹಿಂಗೆ ಕೆಲಸ ಮಾಡ್ಕೊಂಡಿರ್ತೀಯ? ಏನ್ ಮಾಡ್ಬೇಕಂತ ಐತೆ ನಿನ್ ಮನ್ಸಲ್ಲಿ? ಹೇಳು ಒಂಚೂರು ಬಾಯ್ ಬಿಟ್ಟು. ಸಿನಪ್ಪ, ಒಂದ್ ಕೆಲ್ಸ ಮಾಡು. ನಾನು ನಿಮ್ಮ ಅಮ್ಮ ಹಿಂಗ್ ಹೇಳ್ತು, ಇದನ್ ಮಾಡ್ಕೊಂಡೆ ನಾನು, ಇದನ್ ಮಾಡ್ಕೊಂಡ್ ನೋಡಿ ಇಷ್ಟೆಲ್ಲ ಕಷ್ಟ ಅನ್ಭವಿಸಿದೀನಿ ಅಂತ ಮಾತಾಡ್ಬೇಡ. ನಿನಗೆ ಏನ್ರಲ್ಲಿ ಇಷ್ಟ ಆಗುತ್ತೋ, ಏನ್ ಮಾಡ್ಕೊಂಡು ಹೋದ್ರೆ ನಿನಗೆ ವ್ಯವಹಾರ ಚೆನ್ನಾಗ್ ಆಗುತ್ತೋ ಅದನ್ನ ಯೋಚನೆ ಮಾಡು. ಈಗ ಒಂದ್ ಕೆಲ್ಸ ಮಾಡು. ನಮ್ ಪ್ರಕಾರ ಈಗ ನಾವ್ ನೋಡ್ತಿರೋ ಇದ್ರಲ್ಲಿ ಒಂದ್ 7-8 ಹಸ್ಗಳು ಕಟ್ಕೊಂಡ್ಬಿಟ್ಟು ಒಂದ್ ಫಾರಮ್ ಹಂಗ್ ಮಾಡ್ಕೊಂಡ್ಬಿಟ್ರೆ ನೆಮ್ಮದಿ ನೋಡಪ್ಪ. ಒಂದ್ ಹೊತ್ತಿಗೆ ಕಡಿಮೆ ಅಂದ್ರೆ ಒಂದ್ 50 ಲೀಟರ್ ಹಾಲ್ ಹಾಕಿರುವೆ ಒಳ್ಳೆ ದುಡ್ಡು ಆಗುತ್ತೆ. ಈಗೇನು 40 ರೂಪಾಯಿ ಲೀಟ್ರು. ನೋಡಿದ್ರೆ 50 ಲೀಟರ್ ಹಾಲಿಗೆ ಕಡಿಮೆ ಅಂದ್ರೆ ಒಂದ್ ಹೊತ್ತಿಗೆ 2,000 ರೂಪಾಯಿ ಆಗುತ್ತೆ ಕಣೋ. ಬೆಳಿಗ್ಗೆ ಸಂಜೆಯಿಂದ ಒಂದ್ 4,000 ರೂಪಾಯಿ ದುಡ್ಡು ಆದ್ರೂ ಒಂದ್ ಟೈಮಿಂದ ಒಂದ್ 2,000 ರೂಪಾಯಿ ಖರ್ಚಾದ್ರೂ ದಿನಕ್ಕೊಂದ್ 2,000 ರೂಪಾಯಿ ಉಳಿಯುತ್ತೆ. ಆ ತರ ವ್ಯವಹಾರ ಮಾಡ್ಕೊಂಡು ಹೋಗ್ಬೋದು. ನೀನ್ ಸುಮ್ನೆ ಇವ್ರು ಅಂತ ಹೋಗಿ ಕೆಲ್ಸಕ್ಕೆ ಹೋಗೋದು, ಕೂಲಿಗೆ ಹೋಗೋದು ಇವೆಲ್ಲ ನಮಗೂ ಸರಿ ಬರ್ತಾ ಇಲ್ಲ ಕಣೋ. ಹಂಗಾಗಿ ಹೇಳ್ತಿರೋದು. ಸರಿ ಆಯ್ತು ತಾಳಮ್ಮ, ಹಂಗೆ ಮಾಡಂತಾಗ. ಈಗೇನು ಹಸಿ ಫಾರಂ ಮಾಡ್ಕೊಂಡು ಹೆಂಗ ಅದ್ರಲ್ಲಿ ಏನ್ ಆದಾಯ ಬರುತ್ತೆ ಎಲ್ಲ ನೋಡ್ಕೊಂಡು ನೀಟಾಗಿ ಮಾಡ್ಕೊಂಡು ಹೋದ್ರ ಆಗತ್ತಾಗ. ಏನಪ್ಪ, ಎಲ್ಲಾರ ಹಸಿನ ಫಾರಂ ಅಲ್ಲಿ ಯಾವ್ಯಾವ ರೀತಿ ಮಾಡ್ಕೊಂಡು ಹೋಗಿದಾರೆ ಎಲ್ಲ ನೋಡಿದ್ಯೇನು? ಫಾರಂ ಹೆಂಗೈತೆ, ಹಸ್ಗಳು ಗಾಳಿ ಆಡಕ್ಕೆ ಯಾವ ತರ ಇದ್ ಮಾಡ್ಕೊಂಡಾರೆ, ಸೆಡ್ ಎಲ್ಲ ಹೆಂಗ್ ಕಟ್ಟಿಸ್ಕೊಂಡಾರೆ ಎಲ್ಲ ನೋಡ್ಕೊಂಡಿಯೇನು? ಹಾಲ್ ಕರಿಯೋ ಮಿಷಿನ್ ಎಲ್ಲಿ ಏನು ಏನ್ ತರ್ಬೇಕು, ಎಷ್ಟು ಹೆಂಗ್ ನೋಡ್ಕೋಬೇಕು ಹಸ್ಗಳಿಗೆಲ್ಲ ಅಂತ ಹೇಳಿ ಏನಾರು ನಿಂಗೆ ತಿಳುವಳಿಕೆ ಐತೆ ಹೆಂಗ ಸೀನಪ್ಪ? ಕಣಮ್ಮಯ್ಯ, ಏನು ಒಂದು 7-8 ಹಸ್ಗಳಿದ್ರೆ ಒಂದ್ ಹಾಲ್ ಕರಿಯೋ ಮಿಷಿನ್ ಮತ್ತೆ ಮೇವ್ ಕಟ್ ಮಾಡೋ ಮಿಷಿನ್ 2 ತರ್ಬೇಕು ಕಣಮ್ಮಯ್ಯ. ಈ ಒಂದು ಇಬ್ರಾಳಂತೂ ಇದ್ದಂಗೆ ಇರ್ಬೇಕು ಮಂತವ. ಹಸ್ಗಳು ತಪ್ಪೆ ಹಾಕಿದ ತಕ್ಷಣ ತಪ್ಪೆ ಬಾಚ್ಕೋಬೇಕು, ಒಬ್ರು ಕಾಯಮ್ಮಗಂತೂ ಮಂತವ್ ಇರ್ಬೇಕು. ಆತರ ಇದ್ದು ನೋಡ್ಕೋಬೇಕು ಕಣಮ್ಮಯ್ಯ. ಇಲ್ಲ ಅಂದ್ರೆ ಅವಕ್ಕೆ ಕೆಟ್ಲ ಭಾವ ಆಗೋದು, ಆ ಕಾಯಿಲೆ ಈ ಕಾಯಿಲೆ ಅಂತ ಹೇಳಿ ಭಾರಿ ಹಿಂಸೆ ಆಗ್ಬಿಡ್ತವೆ. ಅಚ್ಚುಕಟ್ಟಾಗೋದನ್ನ ನೋಡ್ಕೊಂಡಿದ್ರೆ ಮಾತ್ರ ಹಸ್ಗಳು, ಇಲ್ಲ ಅಂದ್ರೆ ಭಾರಿ ಹಿಂಸೆ ಅವೆಲ್ಲ. ತಾಳೋ ಸೀನಪ್ಪ, ನನಗ್ ಗೊತ್ತಿಲ್ವೇ ನಾವೆಲ್ಲ ಹೆಂಗೆ ಅಂತ ಹೇಳಿ. ನಾನು ಗೀತಮ್ಮ ನೀನು ಇನ್ನೇನ್ ಕೆಲ್ಸ ಇರುತ್ತೋ? ನಿಮ್ಮ ಅಪ್ಪಯ್ಯ ಒಂಚೂರು ಅಲ್ಲಿ ಇಲ್ಲಿ ಹೊಲ್ತಾವ ತೋಡ್ತಾವ ಆ ಕಡೆಗೆ ಈ ಕಡೆಗೆ ಹೋಗ್ ಬಂದ್ರು ನಮಗೆ ಇನ್ನೇನ್ ಕೆಲ್ಸ ಇರುತ್ತೆ? ಮಂತವ ಸೆಡ್ ಹಾಕೊಂಡು ಹಸ್ಗಳು ನೋಡ್ಕೊಂಡು ಮೇವ್ ಪಾವ್ ಹಾಕೊಂಡು ಅವಕ್ಕಿನ್ನೇನು ನೀರ್ ಗಿರ್ ಹಾಕೊಂಡು ಕುಡಿಸ್ಕೊಂಡಿದ್ರೆ ಸಾಕಲ್ವೇನು? ನಮ್ ಕೈಲೂ ಆದಷ್ಟು ಸಹಾಯ ಮಾಡ್ಕೊಂಡಿರ್ತೀವಿ ಕಣೋ. ಒಟ್ನಲ್ಲಿ ನೀನ್ ಏನಪ್ಪ ನಮ್ ಕಣ್ ಮುಂದೆ ಅವ್ರು ಇರ್ತಾವ ಕೂಲಿಗೆ ಹೋಗ್ದಂಗೆ ಅಚ್ಚುಕಟ್ಟಾಗಿ ಮಂತವ ಇದ್ದುಕೊಂಡು ಮಾಡ್ಕೊಂಡು ಹೋಗ್ಬೇಕು. ಅದನ್ನೇ ನಾನು ನಿಮ್ಮ ಅಪ್ಪಯ್ಯ ಎಲ್ಲ ಬಯಸ್ತಾ ಇರೋದು.
ಸರಿ ಸರಿ ಆಯ್ತು ಕಂತ ತಾಳಮ್ಮಯ್ಯ, ಹಂಗೆ ಮಾಡೋಣ. ಒಂದು ಹಸಿಂದ ಸೆಡ್ ಹಂಗ್ ಫಾರಮ್ ಹಂಗ್ ಮಾಡ್ಕೊಂಬಿಡಮ್ ಬಿಡು ಸುಮ್ನೆ. ಹೆಂಗಿದ್ರು ಒಂದ್ 8-10 ಹಸ್ಗಳು ಮಾಡ್ಕೊಂಬಿಟ್ರೆ ಎಲ್ಲ ಅಚ್ಚುಕಟ್ಟಾಗಿ ಎತ್ತಾಗಿ ಹೆಂಗ ಮಂತ ಕೂತ್ಕೊಂಡು ಎಲ್ರೂ ಒಂದ್ ವ್ಯವಹಾರ ಮಾಡ್ಕೊಂಡು ಹೋಗ್ಬೋದು. ಹಂಗೆ ಮಾಡೋಣ ಸುಮ್ನಿರತ್ತಾಗಿ. ಗೀತಮ್ಮ, ಈಗ ನಿನ್ ಮನ್ಸಾಗ ಏನಮ್ಮ, ಹಿಂಗ್ ಮಾಡ್ಕೊಂಡು ಹೋದ್ರೆ ವ್ಯವಹಾರ ಆಗುತ್ತಾ? ಸೀನಪ್ಪ ಮಾಡ್ಕೊಂಡು ಹೋಗ್ತಾನ ಅನ್ಸ್ತೈತ? ಹೆಂಗಮ್ಮ? ಮಾವಯ್ಯ, ನೀವು ಅತ್ತೆ ನಮ್ಮ ಮನೆಯವರೆಲ್ಲ ಕುತ್ಕೊಂಡು ಏನ್ ಇಂಥದ್ ಮಾಡ್ಕೊಂಡು ಹೋಗಮ್ಮ ನೀನು ಅಂದ್ರೆ ಇಂಥದ್ ಮಾಡ್ಕೊಂಡು ಹೋಗೋ ಕೆಲಸ ಮಾತ್ರ ನಂದು ಕಮ್ಮಯ್ಯ. ನನಗೆ ಇದ್ರಾಗೆಲ್ಲ ಏನು ಗೊತ್ತಾಗಲ್ಲ. ಏನಿದ್ರು ಮನೆ ಕೆಲಸ ಮಾಡ್ಕೊಂಡು ಪಾಪ ನೋಡ್ಕೊಂಡು ನಿಮ್ಗೆಲ್ಲ ಏನ್ ಬೇಕು ಅದನ್ನ ನೋಡ್ಕೊಂಡು ಇರೋ ಜವಾಬ್ದಾರಿ ಮಾತ್ರ ನಂದು. ನನ್ನ ಕೈಲಿ ಏನಾಗತ್ತ ಅದು ನಾನು ಸಹಾಯ ಮಾಡ್ಕೊಡ್ತೀನಿ. ನಾನೇನ್ ಬರೀ ಅದಕ್ಕೆ ಸೀನಪ್ಪ ಒಬ್ಬರ ಮೇಲೆ ಬಿಡ್ತೀನಿ ಅಂತ ಏನ್ ಹೇಳ್ತಿಲ್ ಕಮ್ಮಯ್ಯ. ಅವ್ರು ಹೆಂಗ್ ಹೇಳ್ತಾರ ಹಂಗ್ ಕೆಲಸ ಮಾಡ್ಕೊಂಡು ನಾನು ಒಂಚೂರು ಸಹಾಯ ಮಾಡ್ಕೊಂಡು ಇರ್ತೀನಿ. ನೋಡ್ದೇನ ಸೀನಪ್ಪ, ಈಗ ಮನೆ ಮಂದಿ ಎಲ್ಲ ನಿನ್ ಜೊತೆ ಕೈ ಜೋಡಿಸ್ತೀವಿ ಅಂತಿದ್ದಾರೆ. ಹೆಂಗ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಆರಾಮಾಗಿ ಇರೋದ್ ಕಲಿ. ಸರಿ ಆಯ್ತು ಕಂತ ತಾಳಪ್ಪಯ್ಯ, ಹೆಂಗ ನೀವ್ ಹೆಂಗ್ ಹೇಳ್ತೀರಾ ಹಂಗ್ ಮಾಡ್ಕೊಂಡು ಹೋಗ್ತೀನಿ ತಗ ನಾನುವೆ.